ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಲಿಕ್ವಿಡ್ ಗೊಬ್ಬರ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬೇಸಿಗೆಗಾಲದಲ್ಲಿ ಇದನ್ನ ಇವಾಗ ನೀವು ಹಾಕಿಕೊಟ್ರಿ ಅಂದರೆ ಗಿಡದಲ್ಲಿ ಎಲೆಗಳಿಗಿಂತ ಜಾಸ್ತಿ ಮೊಗ್ಗು ಹೂಗಳಿಂದಲೇ ತುಂಬಿಕೊಳ್ಳುತ್ತೆ. ಬನ್ನಿ ಏನನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಬೇಸಿಗೆಯಲ್ಲಿ ವಿಪರೀತವಾದಂತಹ ಬಿಸಿಲಿನ ತಾಪದಿಂದ ನಮ್ಮ ಗಿಡಗಳನ್ನು ನಾವು ರಕ್ಷಿಸಿಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಟ್ಟು ಗಿಡವನ್ನು ಚೆನ್ನಾಗಿ ಬೆಳೆಸಿದ್ರೆ ನಾವು ಗಿಡ ತುಂಬ ಹೂಗಳನ್ನು ಪಡ್ಕೋಬೋದು. ಗಿಡಗಳಿಗೆ ಬೇಕಾದಂಥ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಐರನ್ ಇವೆಲ್ಲವೂ ಕೂಡ ಇರುವಂತಹ ಒಂದು ಗೊಬ್ಬರವನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನು ಪಡ್ಕೋಬೋದು. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ದ್ರವರೂಪದ ಗೊಬ್ಬರವನ್ನು ಕೊಡೋದು ತುಂಬ ಒಳ್ಳೆಯದು ಗಿಡಗಳಿಗೆ. ಯಾಕೆಂದರೆ ಬಿಸಿಲಿನ ತಾಪಕ್ಕೆ ಮಣ್ಣು ಬೇಗ ಒಣಗಿಬಿಡತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ದ್ರವರೂಪದ ಗೊಬ್ಬರವನ್ನೇ ಆದಷ್ಟು ಕೊಡೋದು ತುಂಬ ಒಳ್ಳೆಯದು. ಇವತ್ತು ನಾನೊಂದು ರೀತಿಯ ದ್ರವರೂಪದ ಗೊಬ್ಬರವನ್ನು ತೋರಿಸ್ತೀನಿ. ಇದನ್ನ ಹಾಕೋದ್ರಿಂದ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ತುಂಬ ಚೆನ್ನಾಗಿ ಹೂ ಬಿಡದಂಥ ಗಿಡದಲ್ಲೂ ಕೂಡ ಹೂವು ಮೊಗ್ಗುಗಳು ತುಂಬಿಕೊಳ್ಳುತ್ತೆ. ಅದರಲ್ಲೂ ಈ ಟೈಮಲ್ಲಿ ಮಲ್ಲಿಗೆ ಗಿಡಕ್ಕೆಲ್ಲ ಹಾಕಿಬಿಟ್ರೆ ಗಿಡ ತುಂಬ ನೀವು ಮಲ್ಲಿಗೆ ಹೂವನ್ನು ಪಡ್ಕೋಬೋದು. ದಾಸವಾಳ, ಗುಲಾಬಿ ಎಲ್ಲಕ್ಕೂ ಕೂಡ ಹಾಕ್ಬೋದು. ನಾನು ಹಾಕಿದ ಮೇಲೆ ಒಂದು ವಾರ ಆದಮೇಲೆ ಯಾವ ರೀತಿ ಮೊಗ್ಗುಗಳಿಂದ ತುಂಬಿಕೊಂಡಿದೆ ಅನ್ನೋದು ಕೂಡ ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹೇಗೆ ಮಾಡೋದು ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾನೊಂದು ಗೊಬ್ಬರ ಹಾಕಿಟ್ಟಿರುವಂಥ ಪೇಂಟ್ ಡಬ್ಬ ತಗೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ ಬೇಳೆಯನ್ನು ರುಬ್ಬಿದ್ದೆ ನಾನು. ಅದಾದಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಗೆಯೇ ಎತ್ತಿಟ್ಟಿದ್ದೆ. 2 ದಿನಗಳ ಕಾಲ ಇಟ್ಟಿರುವಂಥದ್ದು ಇದು. ಇವಾಗ ಇದನ್ನು ಕೂಡ ಈ ಬಕೆಟಿಗೆ ಹಾಕ್ಕೊಳ್ಳೋಣ. ಇದು ಹೆಸರುಬೇಳೆ ನೀರು. ಹೆಸರುಬೇಳೆ ದೋಸೆ ಮಾಡಿದ್ದೆ, ಅದರ ನೀರನ್ನ ಎತ್ತಿಟ್ಟಿರುವಂಥದ್ದು. ಮಿಕ್ಸಿ ಜಾರ್ ತೊಳೆದು ಮತ್ತು ದೋಸೆ ಎಲ್ಲ ಎರೆದಾದ್ಮೇಲೆ ಪಾತ್ರೆಗೆಲ್ಲ ಅಂಟ್ಕೊಂಡಿರತ್ತಲ್ಲ ಅದನ್ನು ತೊಳೆದಂಥ ನೀರನ್ನು ಎತ್ತಿಟ್ಕೊಂಡಿದ್ದೆ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಅಕ್ಕಿ ತೊಳೆದ ನೀರನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳೆದ ನೀರು ಮತ್ತು ಮಜ್ಜಿಗೆ. ಹಾಗೆ ಇಲ್ಲಿ ಅಕ್ಕಿ ಬೇಳೆಕಾಳನ್ನು ತೊಳೆದಂಥ ನೀರು ಇದು. ಈ ನೀರು ನೋಡಿ ಸ್ವಲ್ಪ ಕೆಂಪು ಮಣ್ಣಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ಅಕ್ಕಿ ಕಲರ್ ಆ ರೀತಿ ಇರೋದ್ರಿಂದ ಈ ರೀತಿ ಕಲರಲ್ಲಿ ಕಾಣಿಸ್ತಾ ಇದೆ. ಇದು 3 ರಿಂದ 4 ದಿವಸ ಇಟ್ಟಿರುವಂಥದ್ದು. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬಿಸಿಲು ಬೀಳುವಂಥ ಜಾಗದಲ್ಲಿ ಇಟ್ಟಿದ್ದೆ ಇದನ್ನ. ಹಾಗೆ ಇದು ದೋಸೆ ಬೀಸಿ ಎತ್ತಿಟ್ಟಂಥ ನೀರು. ದೋಸೆ ಬೀಸಿದಂಥ ಗ್ರೈಂಡರಿಗೆ ಬಡ್ದಿರುವಂಥ ಹಿಟ್ಟು, ನಂತರ ಪಾತ್ರೆಗಿರುವಂಥ ಹಿಟ್ಟೆಲ್ಲ ಇರುತ್ತಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡಿ ಇದರಲ್ಲೇ ಹಾಕಿಟ್ಟಿದ್ದೀನಿ. ಇದರಲ್ಲಿ ದೋಸೆ ಬೀಸೋದು ಇರಲಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಇಟ್ಟು ಮುಚ್ಚಳವನ್ನು ಮುಚ್ಚಿಟ್ಟಿದ್ದೆ. ಮುಚ್ಚಿಲ್ಲ ಅಂದರೆ ಒಂಥರ ಸ್ಮೆಲ್ ಆಗಿಬಿಡತ್ತೆ. ಮುಚ್ಚಿಟ್ರೆ ಏನೂ ಸ್ಮೆಲ್ ಆಗಲ್ಲ. ಸ್ವಲ್ಪ ಬಿಸಿಲು ಬೀಳುವಂಥ ಜಾಗದಲ್ಲಿ ನಾವು ಇದನ್ನ ಇಟ್ಕೋಬೇಕಾಗತ್ತೆ. ಮೇಲಿಂದ ಬಟ್ಟೆ ಕಟ್ಟಿಟ್ಟರು ಆಗುತ್ತೆ, ಪಂಜೆ ಏನಾದರೂ ಕಟ್ಟಿಟ್ಕೊಂಡ್ರೂ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಹಾಲು ಪಾತ್ರೆಯನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಳಗಡೆ ಎಲ್ಲ ಕೈ ಹಾಕಿ ತೊಳೆದು ಆ ನೀರು ಕೂಡ ಇಲ್ಲಿ ಹಾಕಿದ್ದೀನಿ. ಇದನ್ನು ಕೂಡ ಆ ಬಕೆಟಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದು ಹುಳಿ ಮಜ್ಜಿಗೆ. ಮಜ್ಜಿಗೆಯ ಬೆಣ್ಣೆಯನ್ನೆಲ್ಲ ತೆಗೆದಾದ್ಮೇಲೆ ಇರುವಂಥ ಮಜ್ಜಿಗೆಯನ್ನು ಹಾಗೆಯೇ ನಾನು 1 ವಾರಗಳ ಕಾಲ ಎತ್ತಿಟ್ಟಿದ್ದೆ. ತುಂಬ ಹುಳಿಯಾಗಿದೆ. ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿರುತ್ತೆ. ಹಾಗೆಯೇ ಇದು ಮಣ್ಣನ್ನು ಎಸಿಡಿಕ್ ಮಾಡುತ್ತೆ, ಹುಳಿಯಾಗಿರುತ್ತಲ್ವ. ಹಾಗೆ ಇದು ಕೀಟನಾಶಕವೂ ಹೌದು, ದ್ರವರೂಪದ ಗೊಬ್ಬರವೂ ಹೌದು. 2 ರೀತಿಯಲ್ಲಿ ನಾವು ಇದನ್ನು ಬಳಸ್ಬೋದು. ಹುಳಿ ಮಜ್ಜಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಪಾತ್ರೆಯಲ್ಲಿರುವಂಥ ಈ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತೀನಿ. ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಕೂಡ ಇವಾಗ ಇದರಲ್ಲಿ ಇದೆ. ಇದಕ್ಕೆ ಇನ್ನೊಂದು ಮುಖ್ಯವಾದ ವಸ್ತುನ ಸೇರಿಸ್ತಾ ಇದ್ದೀನಿ. ಅದೇನು ಅನ್ನೋದನ್ನು ತೋರಿಸ್ತೀನಿ ಇವಾಗ. ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಜರು ಗೋಮಾತೆಯ ಸಗಣಿಯಿಂದ ಗೊಬ್ಬರವನ್ನು ರೆಡಿ ಮಾಡಿ ವ್ಯವಸಾಯವನ್ನು ಮಾಡ್ತಾಯಿದ್ರು. ತರಕಾರಿಯನ್ನು ಬೆಳೆದಿರ್ಬೋದು, ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಳ್ಳೋದಿರ್ಬೋದು. ಇದು ತುಂಬಾ ಉತ್ತಮವಾದಂಥ ಗೊಬ್ಬರ. ಈಗ ಒಂದು ಬಕೆಟಲ್ಲಿ ಸಗಣಿ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿ.
ಸ್ವಲ್ಪ ನೀರು ಹಾಕಿಟ್ಕೊಳ್ತೇನೆ. ಮನೆಯಲ್ಲಿ ಸೇರಿಸ್ತಾ ಇರೋದು ಸಗಣಿ. ಇದಕ್ಕೆ ನೀರು ಹಾಕಿಟ್ಟಿದ್ದೆ ನಾನು. ನೀರನ್ನು ಸ್ವಲ್ಪ ಎಲ್ಲ ಹಿಡ್ಕೊಂಡ್ಬಿಟ್ಟು ಆರ್ದಂಗೆ ಆಗಿದೆ. ಮತ್ತೆ ಪುನಃ ನೀರು ಸೇರಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಸಗಣಿಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೀರು ಹಾಕಿ ಇಟ್ಟಿದ್ದೆ. ಇದಕ್ಕೆ ಚೆನ್ನಾಗಿ ನೆನ್ಕೊಂಡಿದೆ. 1 ವಾರ ಆಗಿತ್ತು. ಇವಾಗ ಇದಕ್ಕೆ ನೀರು ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸಗಣಿ ನೀರನ್ನು ಸೇರಿಸೋಣ. ಇದನ್ನ 1 ಲೀಟರ್ ಇರೋದನ್ನ 5 ಲೀಟ್ರ್ ರೆಡಿ ಮಾಡ್ಕೋಬೇಕು. 1 ಲೀಟ್ರಿಗೆ 5 ಲೀಟ್ರ್ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೆ ಹಾಕ್ಕೊಳ್ಬೇಕು. ನಾನಲ್ಲಿ ಸೇವಂತಿ ನೀರು ಹಾಕ್ತಾಯಿದ್ದೀನಿ. ಇದನ್ನ ರೀಪಾಟ್ ಮಾಡಬೇಕು, ಅದು ಕೂಡ ತೋರಿಸ್ತೀನಿ. ನರ್ಸರಿಯಿಂದ ತಂದಂಥ ಗಿಡವನ್ನು ಯಾವ ರೀತಿ ಪಾಟಿಗೆ ಹಾಕ್ಬೋದು ಅಂತೀನಿ. ಹಾಗೆ ಮನೆಯಲ್ಲಿರೋ ಗಿಡಗಳಿಗೆ ಕೂಡ ಹಾಕ್ಕೊಡ್ತೀನಿ. ಜಾಸ್ತಿ ಪಾಟಲ್ಲಿರೋ ಗಿಡಗಳಿಗೆ ತುಂಬ ಒಳ್ಳೆಯದು. ಎರಡಕ್ಕೂ ಹಾಕ್ಬೋದು. ಮೇಲ್ಗಡೆ ಪಾಟಿಗೆ ಅದಿಷ್ಟು ತೆಳುವಾಗಿ ಮಾಡ್ಕೋಬೇಕು. ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಂಡು ನಾವು ಗಿಡ ತುಂಬ ಹೂಗಳನ್ನು ಪಡ್ಕೋಬೇಕು ಅನ್ನೋ ಆಸೆಯಿಂದ ಈ ರೀತಿ ದ್ರವರೂಪದ ಗೊಬ್ಬರವನ್ನೆಲ್ಲ ಗಿಡಕ್ಕೆ ಕೊಡ್ತೀವಲ್ಲ, ಕೊಡುವಾಗ ಮೊದಲು ಪ್ರಮಾಣವನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕಾಗತ್ತೆ. ನಾನಿಲ್ಲಿ 1 ಲೀಟ್ರಿಗೆ 5 ಲೀಟ್ರಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನಾವು ಹಾಗೇ ಹಾಕಿಬಿಟ್ವಿ ಅಂತಂದರೆ ಗಿಡಕ್ಕೆ ಹೀಟ್ ಆಗಿಬಿಡುತ್ತೆ. ನಂತರ ಎಲೆ ಎಲ್ಲ ಮುದುಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಎಲೆ ತುದಿಯಲ್ಲೆಲ್ಲ ಕಪ್ಪಾಗಿ ಒಂಥರ ಒಣಗಿದಾಗ ಆಗಿಬಿಡುತ್ತೆ. ಎಲೆ ಎಲ್ಲ ಬೇಗ ಒಣಗಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡವೂ ಕೂಡ ತುಂಬ ಹೀಟ್ ಆಯ್ತಂದರೆ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ರೀತಿಯೆಲ್ಲ ಆಗಬಾರ್ದು ಅಂತಂದರೆ ನಾವು ಪ್ರಮಾಣ ಕರೆಕ್ಟಾಗಿ ಹಾಕಬೇಕು. ಇಲ್ಲಾಂದರೆ ಗಿಡ ಚೆನ್ನಾಗಿ ಬೆಳೆಯೋ ಬದಲು ಗಿಡ ಸತ್ತೇ ಹೋಗಿಬಿಡತ್ತೆ. ಹಾಗೆ ಡೈರೆಕ್ಟಾಗಿ ನಾವು ಈ ರೀತಿ ಗೊಬ್ಬರಗಳನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಮೊಗ್ಗುಗಳು ಆಗಿ ಹಾಗೆ ಉದುರೋಗ್ಬಿಡುತ್ತೆ. ಅದು ತುಂಬ ಹೀಟ್ ಆಗಿರುತ್ತಲ್ಲ, ಅರಳೋ ಮುಂಚೆನೇ ಬಿದ್ದೋಗ್ಬಿಡುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ನಾವು ಕರೆಕ್ಟಾಗಿ ಪ್ರಮಾಣ ತಿಳ್ಕೊಂಡೇ ಹಾಕಬೇಕು. ಗುಲಾಬಿ ಗಿಡ ಹಾಕ್ತಾ ಇದ್ದೀನಿ. ಇವಾಗ ಅಮೇರಿಕ ತವರಿಗೆ ಹಾಕೋಣ. ಎಲ್ಲದಕ್ಕೂ ಒಂದೊಂದು ಲೋಟದಷ್ಟು ಹಾಕ್ಕೊಟ್ರೆ ಸಾಕು. ಜಾಸ್ತಿ ಏನು ಹಾಕ್ಕೊಡ್ಬೇಕಂತಿಲ್ಲ. ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ. ಇದು 1 ಹೂವು ಅರಳಿದೆ. ಇನ್ನು 3 ಮೊಗ್ಗು ಅರಳಬೇಕು. ಈಗ ಲಿಕ್ವಿಡ್ ಗೊಬ್ಬರ ಕೊಟ್ಟು 12ರಿಂದ 13 ದಿವಸ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ. ಗುಲಾಬಿ ಗಿಡದಲ್ಲಿ ನೋಡ್ಬೋದು, ತುಂಬಾ ಮೊಗ್ಗುಗಳನ್ನು ಬಿಡ್ತಾ ಇದೆ. ಈ ಸೈಡಲ್ಲಿ, ಇಲ್ಲಿ, ಹಾಗೆ ಈ ಕಡೆ ಎಲ್ಲ ಕಡೆ ಮೊಗ್ಗುಗಳು ಬಿಡ್ತಾ ಇದೆ. ನೋಡಿ ಇಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ. ಇದರಲ್ಲಿ ವೈಟ್ ಕಲರ್ ಹೂವಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಬಹಳ ದಿನಗಳವರೆಗಿರುತ್ತೆ. ಇದು ಕೂಡ ಈ ಲಿಕ್ವಿಡ್ ಗೊಬ್ಬರ ಕೊಟ್ಟಾದಮೇಲೆ ಮೊಗ್ಗು ಬಿಡ್ತಾ ಇದೆ ನೋಡಿ. ಹಾಗೆ ಪುಟ್ಟ ದಾಸವಾಳ ಗಿಡದಲ್ಲೂ ಕೂಡ ನೋಡಿ, ಇದು ಕೂಡ 13 ದಿವಸ ಆಯಿತು. ಎಲ್ಲದಕ್ಕೂ ನಾನು 13 ದಿವಸದ ಹಿಂದೆ ಕೊಟ್ಟಿದ್ದೆ ಲಿಕ್ವಿಡ್ ಗೊಬ್ಬರನ. ಅದನ್ನ ಇವಾಗ ನೋಡಿ ಇಲ್ಲೆಲ್ಲ ಮೊಗ್ಗು ಬಿಟ್ಟಿದೆ. ಇವಾಗಷ್ಟೇ ಗಿಡಕ್ಕೆಲ್ಲ ನೀರು ಹಾಕಿದೆ. ಹಾಗೆ ಮೊಗ್ಗು ಬಿಟ್ಟಿದ್ದು ನೋಡಿ ತುಂಬ ಖುಷಿ ಆಯಿತು. ಇದರಲ್ಲೂ ಕೂಡ 2 ಮೊಗ್ಗು ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟೊಂದು ಮಲ್ಲಿಗೆ ಮೊಗ್ಗುಗಳಾಗಿವೆ. ಈ ರೀತಿ ಹಾಕ್ಕೊಡೋದ್ರಿಂದ ಎಲ್ಲ ಗಿಡದಲ್ಲೂ ನೀವು ಚೆನ್ನಾಗಿ ಹೂ ಪಡ್ಕೋಬೋದು. ದಾಸವಾಳದಲ್ಲೂ ಕೂಡ ದೊಡ್ಡ ದೊಡ್ಡ ಸೈಜಿನ ಹೂವು ಆಗುತ್ತೆ. ಸೇವಂತಿಗೆ, ಮಲ್ಲಿಗೆ ಎಲ್ಲನೂ ಅಷ್ಟೇ. ಮಾವಿನಕಾಯಿ, ಶುಂಠಿ ಹಾಕಿದ್ದೆ. ಆಗಲೇ 1 ತಿಂಗಳದ ಮೇಲಾಗಿತ್ತು ಗಡ್ಡೆ ಹಾಕಿ. ಇವಾಗ ಇಷ್ಟು ದೊಡ್ಡ ಗಿಡ ಆಗಿದೆ. ನಿಮ್ಮ ಮನೆಯಲ್ಲಿ ಇನ್ನೂ ಹೂ ಬಿಡದಂಥ ಗಿಡ ಇದ್ದರೆ ಅದಕ್ಕೂ ಕೂಡ ಈ ದ್ರವರೂಪದ ಗೊಬ್ಬರನ ಮಾಡಿ ಹಾಕಿ ನೋಡಿ, ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಂತೇಳಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಗಾರ್ಡನ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.